ಒಬ್ಬ ಮುತ್ತೈದೆ ಆಗಿರ್ತಕ್ಕಂಥ ಹೆಣ್ಣು ಮಗಳು ಅಪ್ಪಿ ತಪ್ಪಿ ಕೊರಳಾಗಿನಂದ ತಾಳಿ ಇಳಿತು ಅಂತಂದ್ರ ಇವತ್ತಿನ ದಿನಮಾನದ ಏನು ಇಲ್ಲ ಬಿಡ್ರಿ ಅದು ಏನ್ರಿ. ಇವತ್ತಿನ ದಿನಮಾನದ ಏನಿಲ್ಲ, ಗಂಡ ಕಟ್ಟಿ ತಾಳಿ ಒಯ್ದು ಅಲಮರೆಗೆ ಹೋಗೋದು. ಈಗೆಲ್ಲ ನೀವು ಚೈನಾ ಹಾಕೊಂಡು ತಿರುಗಾಡೋದು ಫ್ಯಾಷನ್ ಹೆಣ್ಮಕ್ಳು ಏನ್ರಿ. ಇದು ನಮ್ಮ ಧರ್ಮ ಸಂಸ್ಕೃತಿ ಅಲ್ಲ. ಗಂಡ ಮಾಸಿದೆ ಕಟ್ಲಿ, ಒಂದು ಗುಂಜಿದೆ ಕಟ್ಲಿ, ಗಂಡ ಕಟ್ಟಿರ್ತಕ್ಕಂಥ ತಾಳಿಗೆ ಕಿಮ್ಮತ್ತದ ಹೊರತಾಗಿ ನಾವು ಬಹಳ ದೊಡ್ಡ ಶ್ರೀಮಂತರಿದೀವಿ ಎತ್ತಿಕೊಂಡು 10 ತೊಲಿದೆ ಅಂತ ಚೈನಾ ಮಾಡ್ಕೊಂಡು ಕೊಳ್ಳಾಗ ಹಾಕೊಂಡ್ರ ಆ ತಾಳಿಗೆ ಅಂದ ಬೆಲೆ ಇರಲ್ಲ, ಕಿಮ್ಮತ್ತಿರಲ್ಲ. ಗಂಡ ಕಟ್ಟಿ ತಾಳಿಗೆ ಹೆಂಗೆ ಕಿಮ್ಮತ್ತದು, ಗುರು ಕೊಟ್ಟಿರ್ತಕ್ಕಂಥ ಲಿಂಗಕ್ಕನೇ ಕಿಮ್ಮತ್ತದು. ಒಂದು ಲಿಂಗ ಗುರುವಿನ ಅಮೃತ ಹಸ್ತದಿಂದನೇ ಬರಬೇಕು. ಹೆಂಗ ಒಬ್ಬ ತಾಯಿ ಅವತ್ತಿನ ದಿನಮಾನದ ಒಳಗ ಅಪ್ಪಿ ತಪ್ಪಿ ಕೊರಳಾಗಿನ ತಾಳಿ ಇಳಿತು ಹೊತ್ತಿಕೊಂಡಂದ್ರ ಪುನಃ ಪೋಣ ಸುವರ್ಣನ ಕೊರಳಾಗ ಹಾಕುವವರೆಗಿನ ಕುಡಿದು ಬಂದಾನೆ. ನೀರು ಮುಡುತ್ತಿದ್ದಿಲ್ಲ ತಾಯಿಂದರು, ಯಾಕ್ರಿ ಮುಡುತ್ತಿದ್ರಲ್ಲ. ಈಗ ನಿಮ್ಮಲ್ಲಿ ನಮ್ಮ ಇಂಡಿ ಪಾಟ್ನ ಈ ಕಡೆ ಬಿಜಾಪುರ ಜಿಲ್ಲಾ ಒಂದು ಕೆಲವು ನಮ್ಮ ಭಾಗ ಜರ ಚಲೋ, ಯಾಕಂದ್ರೆ ಇನ್ನೂ ಪದ್ಧತಿ ಬಿಟ್ಟಿಲ್ಲ ನಮ್ಮ ತಾಯಿಂದರು. ಇವತ್ತಿನ ಕಲಿಯುಗ ಹೆಂಗಾಗ್ಯದ ತಗೊಂಡ ಕೇಳಿದ್ರೆ ಗಂಡ ಕಟ್ಟಿರ್ತಕ್ಕಂಥ ತಾಳಿನ ಒಂದು ಕಡೆಗೆ ಮೂಲೆಯಾಗಿಂದ ಒಗೆದು ಬಿಟ್ಟಿರ್ತಾರೆ, ಕೊಳ್ಳಾಗ ತಾಳಿನೂ ಇರಂಗಿಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಂದ ಕೈ ಒಳಗಿಂದ ಬಳಿ ಹಾಕುವುದನ್ನ ಬಿಟ್ಟಾರೆ. ಯಾಕ್ರಿ ಬಿಟ್ಟಾರಿಲ್ಲ? ಎಷ್ಟೋ ಜನ ಕೈಯಾಗಿಂದ ಬಳಿನೇ ಹಾಕೊಳ್ಳಂಗಿಲ್ಲ, ಒಂದು ಕೈಯಾಗ ಗಡಿಯಾರ ಕಟ್ಕೊಂಡಿರ್ತಾರೆ.